ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ ನಿಮಗೆ SLC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ SM ಎಕ್ಸಾಮ್ 2025ಕ್ಕೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಇದು ಬಿಟ್ಟು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ಅಂದರೆ 2024 ಮತ್ತು 25ನೇ ಸಾಲಿನ ಪ್ರಶ್ನೆ ಪತ್ರಿಕೆ, ಅರ್ಧ ವಾರ್ಷಿಕ ಪ್ರಶ್ನೆ ಪತ್ರಿಕೆ. ಇದು ಬಂದ್ಬಿಟ್ಟು ಬೋರ್ಡರು ಬಿಟ್ಟರು ಅಂತ ಹೋದ ವರ್ಷ ನಡೆದ ಪ್ರಶ್ನೆ ಪತ್ರಿಕೆ. ಇದು ಹೇಳ್ತೀನಿ ನಾಳೆ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಸೇಮ್ ಟು ಸೇಮು ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ನ ತೆಗಿತಾರೆ. ಏನು ಚೇಂಜ್ ಮಾಡೋದಿಲ್ಲ, ಜಸ್ಟ್ ಏನು ಚೇಂಜ್ ಮಾಡ್ತಾರೆ, ನಂಬರ್ಸ್ನ ಚೇಂಜಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದೇ ಕ್ವಶನ್ ನೋಡಿ, ನೀವು 4 ಮತ್ತು 7ರ ಮಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ 3 ಮತ್ತು 4ರ ಮಸ, ಅದೇ ರೀತಿ 6 ಮತ್ತು 5ರ ಮಸ ನೋಡಿ, ಈ ರೀತಿ ನಂಬರ್ಸ್ನ ಚೇಂಜ್ ಮಾಡ್ತಾರೆ. ಬಟ್ ಕ್ವಶನ್ ಕೇಳೋ ರೀತಿ ಅಂದ್ರಲ್ಲ, ಸೊ ಅದು ಸೇಮ್ ಕೇಳ್ತಾರೆ. ಇದೊಂದು ಕ್ವಶನ್ ಇಲ್ಲ, ತುಂಬ ಕ್ವಶನ್ಸು ಕೇಳ್ತಾರೆ. ಸೊ ಪ್ರತಿಯೊಬ್ಬರು ಯಾರೆಲ್ಲ ಎಕ್ಸಾಮ್ ಬರ್ತಿದ್ದಾರೆ ನಾಳೆ ಅವ್ರು ಕೊನೆಯವ್ರು ನೋಡಲೇಬೇಕು. ಸೊ ವಿತ್ ಆನ್ಸರ್ ಕೊಡ್ತೀನಿ. ತುಂಬ ಜನ ಆನ್ಸರ್ ಕೇಳ್ತಾ ಇರ್ತಾರೆ, ವಿತ್ ಆನ್ಸರ್ ಕೊಡ್ತೀನಿ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ. ಸಮಯ ತುಂಬ ಕಡಿಮೆ ಇದೆ, ಆದ್ದರಿಂದ ಫಾಸ್ಟಾಗಿ ಹೇಳ್ತಾ ಇರ್ತೀನಿ. ವಿಡಿಯೋನ ಪಾಸ್ ಬಿಟ್ಟು ಪ್ರಶ್ನೆನ ಓದ್ಕೊಳ್ಳಿ. ಯಾಕಂದರೆ ನಾಳೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಎಕ್ಸಾಮ್ಗೆ 100% ಹೆಲ್ಪ್ ಆಗಿ ಆಗ್ತದೆ. ನೀವು ಇದರಿಂದ ಪಾಸ್ ಆಗ್ಬೋದು ಆರಾಮಾಗಿ, ಮತ್ತು ಸ್ಕೋರ್ ಅನ್ಕೊಂಡು ಮಾಡ್ಕೋಬೋದು. ಸೊ ಅದಕ್ಕೊಂದು ಇಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಹಿಡ್ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ SM ಎಕ್ಸಾಮ್ಗೆ ಪ್ರತಿಯೊಂದು ವಿಷಯ ಕ್ವಶನ್ ಪೇಪರು. ಸೊ ಇನ್ನೂ ಕ್ವಶನ್ ಪೇಪರ್ ಇವೆ ನಿಮಗೆ, ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಇವೆ. ಅದೇ ರೀತಿ ನಿಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಮಿಸ್ ಮಾಡಿಕೊಂಡು ಆಮೇಲೆ ನಿಮಗೆ ಎಲ್ಲ ವಿಡಿಯೋ ಬರೋದಿಲ್ಲ. ಸೊ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಅವರು ಕೂಡ ಹೆಲ್ಪ್ ಆಗುವಂಥದ್ದು. ತಪ್ಪದೆ ಒಬ್ಬರಿಗಾದರೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸ್ವಲ್ಪ ಫಾಸ್ಟ್ ಆಗ್ಬೋದು, ತುಂಬ ಸಮಯ ಕಡಿಮೆ ಇದೆ, ಸ್ವಲ್ಪ ಫಾಸ್ಟ್ ಆಗ್ತದೆ. ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ಓದ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನೋಡೋಣ. ಮೊದಲಾಗಿ ನಿಮಗೆ ಮಲ್ಟಿಪಲ್ 8 ಮಲ್ಟಿಪಲ್ ಇರ್ತವೆ. ನಿಮಗೆಲ್ಲ ಗೊತ್ತಿದೆ ಪ್ಯಾಟರ್ನು, ಈಗಲೇ ಬರೆದಿದ್ದೀರಾ, ಕನ್ನಡ ಇಂಗ್ಲೀಷ್ ಎಲ್ಲ ಬರೆದಿದ್ದೀರಾ. 8 ಮಲ್ಟಿಪಲ್ ಇರ್ತವೆ. ಸೊ ಪ್ರಶ್ನೆಗೆ 1, 4 ಮತ್ತು 7ರ ಮಸ ಎಷ್ಟು ಆಗ್ತದೆ? 1 ಆಗ್ತದೆ. ನೋಡಿ, ಇದೇ ರೀತಿ ಕ್ವಶನ್ ಕೇಳ್ತಾರೆ. ಇಲ್ಲಿ 4 ಮತ್ತು 7ರಲ್ಲಿ ಬೇರೆ ಕೇಳ್ಬೋದು, ನಂಬರ್ನ ಕೇಳ್ಬೋದು, ಮತ್ತು ಲಸಾನ್ ಅಂತ ಕೇಳ್ಬೋದು, ಮಸ ಲಸ ಮೇಲೆ ಒಂದು ಮಲ್ಟಿಪಲ್ ಕ್ವಶನ್ ಬಂದೇ ಬರ್ತದೆ. ಸೊ 100% ಯೂಸ್ ಹೆಲ್ಪ್ ಆಗಿ ಆಗ್ತದೆ ಅಂತ ಹೇಳ್ತಾ ಇದ್ದಲ್ಲ, ಕೊನೆಯವರೆಗೆ ನೋಡಿ. ಪ್ರಶ್ನೆ 2, ಈ ಕೆಳಗಿನಲ್ಲಿ ರೇಖಾತ್ಮಕ ಬಹುಪದೋಕ್ತಿಯು ಯಾವುದಾಗ್ಬೋದು? ಆಪ್ಷನ್ ಸಿ, pf(x = x). ಇಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿಲ್ಲ, ಜಸ್ಟ್ ನಾನು ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ಕ್ವಶನ್ ಪೇಪರಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಗ್ಯಾಸ್ ಮಾಡಿಬಿಟ್ಟು ಒಂದು ಆನ್ಸರ್ ಬರೀಬೇಕು, ಸರಿಯಾದ ಉತ್ತರನ ಬರೀಬೇಕು. 3ನೇ ಪ್ರಶ್ನೆ, ಇಲ್ಲಿ 2 ಸಮೀಕರಣ ಕೊಟ್ಟಿದ್ದಾರೆ. ನಾನು ಪ್ರತಿಯೊಂದು ಓದಲ್ಲ, ಯಾಕಂದರೆ ತುಂಬ ವಿಡಿಯೋ ದೊಡ್ಡದಾದರೆ ಸುಮ್ಮನೆ ಓದೋಕ್ಕೆ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಶಾರ್ಟಾಗಿ ಹೇಳ್ತಾ ಇರ್ತೀನಿ, ನೋಡ್ತಾ ಹೋಗಿ. 2 ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಭೇದಿಸುವ ರೇಖೆಗಳಾಗಿವೆ. ಆಗ ಏನಾಗ್ತದೆ? ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. A1 / A2, B1 / B2 ಅನ್ನೋದು ಸರಿಯಾದ ಉತ್ತರ. ಸೊ ನೋಡಿ, ಸೊ ಅಲ್ಲಿ ಚಿಹ್ನೆ ಯಾವ ರೀತಿ ಇರ್ತದೆ ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟು ಪ್ರಶ್ನೆಗೆ 4, ಈ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದರೆ ಏನಾಗ್ಬೋದು? ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. 2x² - 3x + 5 = 0. ಇನ್ನು ಪ್ರಶ್ನೆಗೆ 5, 10, 8, 6, 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ನೋಡಿ. -2 ಆಗ್ತದೆ. ಫಿಕ್ಸ್ ಕೇಳ್ತಾರೆ, ಕ್ವಶನ್ ಫಿಕ್ಸ್ ಕೇಳ್ತಾರೆ. ಇಲ್ಲಿ ನಂಬರ್ಸ್ನ ಚೇಂಜ್ ಮಾಡ್ತಾರೆ ಅಷ್ಟೇ, ಬಟ್ ಕ್ವಶನ್ ಇದೇ ರೀತಿ ಇರ್ತದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸನ ಕೇಳ್ತಾರೆ. ಇನ್ನು ಪ್ರಶ್ನೆ 6, ತುಂಬ ಜನ ಕೇಳ್ತಾರೆ ಇದು ಕ್ವಶನ್ ಬರುತ್ತೆ ಇಲ್ಲ, ಪ್ಯಾಟರ್ನು 100% ಸೇಮ್ ಬಂದೇ ಬರ್ತದೆ, ಬಟ್ ನಂಬರ್ಸ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಪ್ರಶ್ನೆ 6, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABCಯಲ್ಲಿ XY ಸಮಾಂತರ BC ಆಗಿದೆ. AX = 2 ಸೆಂಟಿಮೀಟರ್, BX = 4 ಸೆಂಟಿಮೀಟರ್ ಮತ್ತು AY = 1.5 ಸೆಂಟಿಮೀಟರ್, CY = ಪರಿಹಾರ. ತ್ರಿಭುಜ ABCಯಲ್ಲಿ XY ಸಮಾಂತರ BC ಥಿಯಲ್ಸ್ ಪ್ರಮೇಯ ಪ್ರಕಾರ ಏನಾಗ್ಬೋದು? CY = 3 ಸೆಂಟಿಮೀಟರ್ ಆಗ್ತದೆ. ಸೊ ನೀವು ಚಿತ್ರವನ್ನು ನೋಡ್ಕೋಬೋದು, ನಿಮಗೆ ಅರ್ಥ ಆಗಿಬಿಡ್ತದೆ. ಈ ನೆಕ್ಸ್ಟ್ ಪ್ರಶ್ನೆ 7, ಈ ಕೆಳಗಿನಲ್ಲಿ X ಅಕ್ಷದ ಮೇಲಿನ ಬಿಂದು. ಸೊ ಆಪ್ಷನ್ ಡಿ X ಅಕ್ಷದ ಮೇಲಿನ ಬಿಂದು ಆಗ್ತದೆ 3,0 ಆಗ್ತದೆ. ಸೊ ಕ್ವಶನ್ ಪೇಪರಲ್ಲಿ ಗೊತ್ತಾಗ್ತದೆ. ಇದು ಜಸ್ಟ್ ಆನ್ಸರ್ ಶೀಟ್ ಇರೋದಂದ್ರೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗೋದಿಲ್ಲ, ಜಸ್ಟ್ ಆನ್ಸರ್ ನೋಡ್ತಾ ಹೋಗಿ. 8ನೇದು, ಮೂಲ ಬಿಂದುವಿನಿಂದ P(x, y) ಬಿಂದುವಿಗೆ ಇರುವ ದೂರವು ಏನಾಗ್ತದೆ? ಆಪ್ಷನ್ ಎ ಈ ಒಂದು ಸೂತ್ರವನ್ನು ಬರ್ತದೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ನಿಮಗೆ ಒಂದು ಅಂಕದಲ್ಲಿ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು 8 ಇರ್ತವೆ. ಸೊ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಡಿಗ್ರಿ ಏನಾಗಬಹುದು? ಪರಿಹಾರ 3 ಆಗ್ತದೆ. ಸೊ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀಬೇಕು ನೀವು, ಪರಿಹಾರ 3. ಇನ್ನು ಅದೇ ರೀತಿ ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ನೀಡಿದೆ, ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ
ಕ್ವಶನ್ ಪೇಪರ್ ಬಂದಿಲ್ಲ ಇಲ್ಲಿ, ಅರ್ಥ ಆಯ್ತಾ. ಸೊ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ, ಕ್ವಶನ್ ಪೇಪರ್ ಹಾಕಿರ್ತೀನಿ ಗ್ರೂಪಲ್ಲಿ, ಅಲ್ಲಿ ನಕ್ಷೆಯನ್ನು ನೋಡ್ಕೋಬೋದು ನೀವು, ನಕ್ಷೆಯನ್ನು ನೋಡ್ಕೋಬೋದು. ಆ ನಕ್ಷೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಪಿ ಆಫ್ ಎಕ್ಸ್ ಅಂತ ಶೂನ್ಯತೆ ಸಂಖ್ಯೆನ ಕಂಡುಹಿಡಿರಿ. ಸೊ ಇದು ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ವಿಡಿಯೋ ಹಾಕಿದ್ದೀನಿ ಚಾನಲಲ್ಲಿ, ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಚಿತ್ರ ಯಾವ ರೀತಿ ಕೊಡ್ತಾರಂತ. ಇನ್ನು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರ ಹೊಂದಿರುತ್ತದೆ? ಪರಿಹಾರ ಅನನ್ಯ ಅಥವಾ ಅಪರಿಮಿತ ಅನ್ನೋದು ಸರಿಯಾದ ಉತ್ತರ. ನನ್ನ ಪ್ರಶ್ನೆ 12, ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಯಾವ ಸೂತ್ರ? ಪರಿಹಾರ SN = n/2 × n+1. ಇದನ್ನು ಸರಿಯಾದ ಉತ್ತರ. ಏನು 13ನೇ ಪ್ರಶ್ನೆ, ಇದು ಕೂಡ ನೋಡಿ. ತ್ರಿಭುಜ MNL ಸಮಾಂತರ ತ್ರಿಭುಜ QFR ಆಗಿದೆ. ಚಿತ್ರ ಕೊಟ್ಟಿದ್ದಾರೆ ಅವರು, ಬಟ್ ಇಲ್ಲಿ ಚಿತ್ರ ಇಲ್ಲ, ಯಾಕಂದರೆ ಇದು ಉತ್ತರ ಪತ್ರಿಕೆ ಆದ್ದರಿಂದ ಚಿತ್ರ ಇಲ್ಲ. ಸೊ ಚಿತ್ರ ಕೂಡ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ, ಈ ಒಂದು ಪ್ರಶ್ನೆ ಪತ್ರಿಕೆನ ಗ್ರೂಪಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ವಶನ್ ಪೇಪರ್ ನೋಡ್ಕೋಬೋದು, ಅರ್ಥ ಆಯ್ತಾ. ಇದು ಜಸ್ಟ್ ಆನ್ಸರ್ ಶೀಟು. ಪ್ರಶ್ನೆಗೆ 14, ಸೊ ಇಲ್ಲಿ ಎಷ್ಟು ಆನ್ಸರ್ ಇವೆ ಅಷ್ಟು ನೋಡ್ಕೊಳ್ಳಿ. ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಪರಿಹಾರ x = 0. ಸೊ ನೀವು ಕೊಟ್ಟಿದ್ದಾರೆ x = 0 ಆಗ್ತದೆ ಮತ್ತು x = 6 ಆಗ್ತದೆ. ಇನ್ನು 15ನೇ ಪ್ರಶ್ನೆ, ಸೊ ಇದೇ ರೀತಿ 75 ಅವಿಭಾಜ್ಯ ಅಪವರ್ತನ ಗುಣಲಬ್ಧ ವ್ಯಕ್ತಪಡಿಸಿ. ಏನಾಗ್ಬೋದು? 3 × 5 = ಸ್ಕ್ವೇರ್. ಇದೇ ರೀತಿ ಪ್ರತಿಯೊಂದು ಪ್ರಶ್ನೆ ಉತ್ತರವೇ. ನೀವು ವಿಡಿಯೋನ ಪಾಸ್ ಮಾಡಿಟ್ಟು ಓದ್ಕೊಳ್ಳಿ. ಸೊ 2 ಅಂಕ ಪ್ರಶ್ನೆ ನೋಡಿ, ಫಿಕ್ಸ್ ಕೇಳ್ತಾರೆ, ಒಂದು ಕೇಳಿ ಕೇಳ್ತಾರೆ. ಯಾವ ರೀತಿ? 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ. 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ, ಆಮೇಲೆ 3 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕೇಳಿ ಕೇಳ್ತಾರೆ. ಜಸ್ಟ್ ಇದನ್ನ ನೆನಪಿಟ್ಕೊಂಡು ಹೋಗಿ ಸೇಮ್ ಟು ಸೇಮ್ ಇದೇ ರೀತಿ ಬರೀಬೇಕು. ಇಲ್ಲಿ 5 + √2 ಕೇಳಿದ್ದಾರೆ, ಬೇರೆನೂ ಕೇಳ್ಬೋದು. 2 + ಯಾವ ಎಲ್ಲ ಬುಕ್ಕಲ್ಲಿ ಅವನು ಕೇಳ್ಬೋದು. ಒಟ್ಟಿನಲ್ಲಿ 2 ಮಾರ್ಕ್ಸಿಗೆ ಒಂದು ಕೇಳ್ತಾರೆ. ಸೊ ನೆಕ್ಸ್ಟು ಇದೇ ರೀತಿ ಎಲ್ಲ ಪ್ರಶ್ನೆಗಳಿವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಉತ್ತರಗಳನ್ನು ನೀವು ನೋಡ್ಕೊಳ್ಳಿ, ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಅದೇ ರೀತಿ 20ನೇದು 21ನೇ ಪ್ರಶ್ನೆ. ಸೊ ಪ್ರತಿಯೊಂದು ಉತ್ತರವನ್ನು ಕೊಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ. ಇನ್ನು ಸಮಾಂತರ ಸ್ಟೇಡಿಯಂ ಮೊದಲು 20 ಪದಗಳ ಮೊತ್ತ ನೋಡಿ, ಇಲ್ಲಿ 6, 10, 14 ಕೊಟ್ಟಿದ್ದಾರೆ, ನಂಬರ್ನ ಚೇಂಜ್ ಮಾಡ್ತಾರೆ. ಸೊ ಇಷ್ಟೇ, ತುಂಬ ಏನು ಕ್ವಶನ್ ಪೇಪರೇ ನಿಮ್ಗೆ ಪೂರ್ತಿ ಬೇರೆ ಕೇಳೋದಿಲ್ಲ, ಅರ್ಥ ಆಯ್ತಾ. ಪ್ರಮೇಯ ಹಿಡ್ಕೊಂಡು ಎಲ್ಲ ಇದೇ ರೀತಿ ಪ್ಯಾಟರ್ನಲ್ಲಿ ಕೇಳೋದ್ರಿಂದ ಸೊ ನಿಮಗೆ ಖಂಡಿತ ಹೆಲ್ಪ್ ಆಗ್ತದೆ ಅಂತ ಹಾಕಿದ್ದೀನಿ. ಸೊ ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಕೆಲವರು ಕೂಡ ಶೇರ್ ಮಾಡಿ. ಸೊ ಇದೇ ರೀತಿ ಎಲ್ಲ ಉತ್ತರಗಳಿವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಉತ್ತರನ ಉಪಯೋಗ ಪಡಿಸ್ಕೊಳ್ಳಿ. ಮತ್ತು ಈಗಾಗಲೇ ಚಾನಲ್ ನಿಮಗೆ ಕ್ವಶನ್ ಪೇಪರ್ ಇದೆ, ಗಣಿತ ಕ್ವಶನ್ ಪೇಪರ್ ಇದೆ. ಸೊ ಅದನ್ನು ಕೂಡ ನೋಡ್ಕೋಬೋದು. ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಕ್ವಶನ್ ವಿತ್ ಆನ್ಸರ್ನ ನೋಡ್ತಾ ಹೋಗಿ. ಸೊ ಈಗಲೇ 7 ನಿಮಿಷ ಆಯಿತು. ಸೊ ನಿಮಗೆ ತುಂಬ ಸಮಯ ವೇಸ್ಟ್ ಆಗಬಾರ್ದು. ಸೊ ಹಿಂದೆಲ್ಲ ಬಿಡಿಸ್ಕೊಳ್ಳಿ, ಬುಕ್ಕಲ್ಲಿ ಬಿಡಿಸ್ಕೊಳ್ಳಿ. ಸೊ ಎಲ್ಲ ವಿತ್ ಆನ್ಸರ್ ವೇ. ಜಸ್ಟ್ ನೀವು ಬಿಡಿಸಿಲ್ಲ ಅಂದರೂ ಸಾಧ್ಯ ಆದರೆ ಓದ್ಕೊಳ್ಳಿ, ಅರ್ಥ ಆಯ್ತಾ. ಸಾಧ್ಯ ಆದರೆ ಈ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಳಿ, ಇಲ್ಲೇ ಓದ್ಕೊಳ್ಳಿ. ಸೊ ಬರ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಯಾವ ರೀತಿ ಟೈಪ್ ಈ ಕ್ವಶನ್ ಯಾವ ರೀತಿ ಬಿಡಿಸ್ಬೇಕು, ಸೊ ಈ ರೀತಿ ಆದರೂ ಓದ್ಕೊಳ್ಳಿ. ಸೊ ಓಕೆ. ಸೊ ವಿಡಿಯೋನ ಸ್ಕ್ರಾಲ್ ಮಾಡ್ತಿರ್ತೀನಿ, ಪಾಸ್ ಮಾಡಿಬಿಟ್ಟು ಈ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಸೊ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಚಾನಲ್ ಹಾಕಿರ್ತೀನಿ, ನಮಗೆ ಪೂರ್ತಿ ಅರ್ಥ ಆಗಿಬಿಡ್ತದೆ. ಹಾಕಿರ್ತೀನಿ, ಈಗಲೇ ಹಾಕಿದ್ದೀನಿ ಈಗಾಗಲೇ. ಸೊ 1 ಅಥವಾ 2 ಏನೋ ಹಾಕಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಖಂಡಿತ ನಿಮಗೆ ಯೂಸ್ ಆಗುವಂಥದ್ದು. ಸೊ ಈ ರೀತಿ ಪ್ರಶ್ನೆ ಪತ್ರಿಕೆ ನಾಳೆ ಎಕ್ಸಾಮ್ನಲ್ಲಿ ಬರ್ತದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡ್ತಾರೆ, ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ ಪೇಪರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಪಾಸ್ ಆಗೋಕ್ಕಂತೂ ಆರಾಮಾಗಿ ಪಾಸ್ ಆಗ್ಬೋದು. ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡ್ತಾರೆ, ಪ್ಯಾಟರ್ನ್ ಅದು ಸೇಮ್ ಇರ್ತದೆ. ಸೊ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಬರ್ತಾ ಇರ್ತವೆ ಪ್ರತಿಯೊಂದು ವಿಷಯಕ್ಕೆ. ಸೊ ಇನ್ನೂ ಯಾವೆಲ್ಲ ಉಳಿದಿವೆ, ಹಿಂದಿ ಆಗಿರ್ಬೋದು, ಸಮಾಜ ವಿಜ್ಞಾನ, ಅವಕ್ಕೆಲ್ಲ ಬರ್ತಾ ಇರ್ತವೆ. ಸೊ ನಾವು ಉಪಯೋಗ ಪಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಗ್ರಾಫ್ ನೋಡಿ 4 ಮಾರ್ಕ್ಸಿಗೆ ಇರ್ತದೆ.